ಆರ್ಎಸ್ಎಸ್ನ ಗಮನದಲ್ಲಿಟ್ಟುಕೊಂಡು ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ನೆಹರು, ಇಂದಿರಾ ಕೈಯಲ್ಲೇ ಆರ್ಎಸ್ಎಸ್ನ ಏನೂ ಮಾಡೋದಕ್ಕೆ ಆಗಿಲ್ಲ. ಇನ್ನು ಇವ್ರು ಏನು ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ದೇಶದ ಪ್ರಧಾನಿ ಆರ್ಎಸ್ಎಸ್, ನಾವು ಆರ್ಎಸ್ಎಸ್. ಚಿಲ್ಲರೆ ಬುದ್ಧಿ ದ್ವೇಷದ ರಾಜಕಾರಣ ಮಾಡಿದ್ರೆ ನಡೆಯಲ್ಲ. ಮುಂದೆ ಅವರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ ಅಂತ ಅಶೋಕ್ ಎಚ್ಚರಿಕೆ ನೀಡಿದ್ದಾರೆ. ಬೀದರ್ ಎಟಿಎಂ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 1 ವರ್ಷ 7 ತಿಂಗಳ ಬಳಿಕ ಎಟಿಎಂ ದರೋಡೆಕೋರರ ಬಂಧನವಾಗಿದೆ. ಬಿಹಾರದಲ್ಲಿ ತಲೆಮರೆಸಿಕೊಂಡಿದ್ದ ಇಬ್ಬರು ದರೋಡೆಕೋರರನ್ನು ಬೀದರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು 83 ಲಕ್ಷ ರೂಪಾಯಿ ದರೋಡೆ ಪ್ರಕರಣದ ಕುರಿತು ಪೊಲೀಸರು ದರೋಡೆಕೋರರ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳ ಬಂಧನದ ಬಳಿಕ ಗಡಿಭಾಗದಲ್ಲಿ ಪೊಲೀಸರು ಸಂಭ್ರಮಾಚರಣೆ ಮಾಡಿದ್ದಾರೆ. ಕೋಲಾರದ ಕೆಜಿಎಫ್ನಲ್ಲಿ ವಿಚಿತ್ರವಾದ ಆಚರಣೆಯೊಂದು ನಡೆದಿದೆ. ಮಾರಿಯಮ್ಮ ಜಾತ್ರೆಯಲ್ಲಿ ದೇವರು ಮೈ ಮೇಲೆ ಬಂದಿದೆ ಎನ್ನಲಾದ ವ್ಯಕ್ತಿಯೊಬ್ಬ ಭಾರೀ ಪ್ರಮಾಣದಲ್ಲಿ ಮದ್ಯಾರ್ಚನೆ ಮಾಡಿ ಭಕ್ತರ ಹುಬ್ಬೇರುವಂತೆ ಮಾಡಿದ್ದಾರೆ. ಮಾರಿಯಮ್ಮ ಜಾತ್ರೆಯಲ್ಲಿ ಭಾಗವಹಿಸುವ ಭಕ್ತನೊಬ್ಬ ಮೈ ಮೇಲೆ ದೇವರು ಬಂದಂತೆ ಆಡುತ್ತಾ ಸುಮಾರು 10 ಫುಲ್ ಬಾಟಲ್ ಆರ್ ಬಿಯರ್ ಸೇವಿಸಿದ್ದಾನೆ. ಮದ್ಯಪಾನ ಮಾಡುವ ಮಾರಿಯಮ್ಮ ಭಕ್ತನ ವಿಡಿಯೋ ಚರ್ಚೆಗೆ ಗ್ರಾಸವಾಗಿದೆ. ಬಸ್ನ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ ವ್ಯಕ್ತಿಗೆ ಮಹಿಳೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕೋಲಾರದಿಂದ ಬಂಗಾರಪೇಟೆಗೆ ತೆರಳುತ್ತಾ ಇದ್ದ ಸಾರಿಗೆ ಬಸ್ನಲ್ಲಿ ಪಕ್ಕದಲ್ಲೇ ಕುಳಿತಿದ್ದ ಮಹಿಳೆಯೊಂದಿಗೆ ಸಹ ಪ್ರಯಾಣಿಕ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಮಹಿಳೆ ಕೈಗೆ ಮುತ್ತು ಕೊಟ್ಟಿದ್ದಾನೆ. ಆತನ ಕಾಮಚೇಷ್ಟೆಗಳನ್ನು ಕೆಲಕಾಲ ಸಹಿಸಿಕೊಂಡಿದ್ದ ಮಹಿಳೆ ಬಳಿಕ ಮೇಲೆದ್ದು ಸರಿಯಾಗಿ ಬಾರಿಸಿದ್ದಾರೆ. ಹೀಗೆ ಧರ್ಮದೇಟು ಬೀಳ್ತಾ ಇದ್ದಂತೆ ಕಾಮುಕ ವ್ಯಕ್ತಿ ಮಹಿಳೆಯ ಕಾಲು ಮುಟ್ಟಿ ಕ್ಷಮೆಯಾಚನೆ ಮಾಡಿದ್ದಾನೆ. ಅಲ್ಲದೆ ಬಸ್ನಿಂದ ಧುಮುಕಿ ಪರಾರಿಯಾಗಿದ್ದಾನೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಶಾಂತಿ ಕ್ರಾಂತಿ ಸಿನಿಮಾದ ರೀ-ರಿಲೀಸ್ಗೆ ಭಾರೀ ಒತ್ತಾಯ ಕೇಳಿಬಂದಿದೆ. ಆದ್ರೀಗ ಕನಸುಗಾರನ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ. ಶಾಂತಿ ಕ್ರಾಂತಿ ಚಿತ್ರದ ನೆಗೆಟಿವ್ ಮೆಲ್ಟ್ ಆಗಿದ್ದು ಸಿನಿಮಾ ರೀ-ರಿಲೀಸ್ ಆಗೋಕೆ 1 ವರ್ಷ ಬೇಕಾಗುತ್ತೆ ಅಂತ ರವಿಚಂದ್ರನ್ ಸಹೋದರ ಬಾಲಾಜಿ ಹೇಳಿದ್ದಾರೆ. ಬಡವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಬಡಪಾಯಿ ರೋಗಿ ಬಳಿ ಡಿ ಗ್ರೂಪ್ ನೌಕರ ಪವನ್ ಎಂಬಾತ ಹಣ ಪಡೆದಿದ್ದಾನೆ. ಬ್ಯಾಂಡೇಜ್ ಮಾಡಿಸಿಕೊಳ್ಳಲು ಬಂದಿದ್ದ ವೃದ್ಧನನ್ನು ಬಿಡದೆ ಸಿಬ್ಬಂದಿ ಹಣ ಕಸ್ತಿದ್ದಾನೆ. ಕೆಆರ್ಎಸ್ ಪಾರ್ಟಿಯ ಕಾರ್ಯಕರ್ತರಿಂದ ಲಂಚಾವತಾರ ಬಯಲಾಗಿದ್ದು ಹಣ ಪಡಿತಾ ಇರುವ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ನಟ ರಮೇಶ್ ಭಟ್ ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಜೋಗ ಜಲಪಾತಕ್ಕೆ ಭೇಟಿ ನೀಡಿದ್ರು. ಬೋರ್ಗರೆಯುತ್ತಿರುವ ಜೋಗ ಜಲಪಾತದ ಭವ್ಯ ನೋಟವನ್ನು ರಮೇಶ್ ಭಟ್ ಕಣ್ತುಂಬಿಕೊಂಡರು. ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಕವಲುಗಳಾಗಿ ಧುಮುಕುವ ಪ್ರಸಿದ್ಧ ಜಲಪಾತದ ಸೌಂದರ್ಯವನ್ನು ರಮೇಶ್ ಭಟ್ ನೋಡಿ ಬೆರಗಾದರು. ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ದಾರೆ. ಮಠದ ವತಿಯಿಂದ ಅಣ್ಣಾಮಲೈಯವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಬಳಿಕ ಕನಕ ನವಗ್ರಹ ಕಿಂಡಿಯ ಮೂಲಕ ಶ್ರೀಕೃಷ್ಣ ದೇವರ ದರ್ಶನ ಪಡೆದರು. ಶ್ರೀಮಠದ ವತಿಯಿಂದ ಪ್ರಸಾದ ಹಾಗೂ ಕೃಷ್ಣದೇವರ ಭಾವಚಿತ್ರ ನೀಡಿ ಅಣ್ಣಾಮಲೈಯವರನ್ನ ಗೌರವಿಸಲಾಯಿತು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ರ್ಯಾಲಿ ಮಾಡಿದ ಸ್ಥಳ ಶುದ್ಧೀಕರಣ ಮಾಡಿರೋದನ್ನ ಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ತಲೆ ತಗ್ಗಿಸುವ ವಿಚಾರ. ಇದನ್ನ ದೇಶ ಅರ್ಥ ಮಾಡಿಕೊಳ್ಳಬೇಕು. ನಮ್ಮದು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ. ಇಂತಹ ಪಕ್ಷದಲ್ಲಿ ಖರ್ಗೆಯವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸ ಆಗಿದೆ. ಬಿಜೆಪಿಯವರು ದಲಿತರಿಗೆ ಅವಮಾನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅಡುಗೆ ಸಿಬ್ಬಂದಿ ಅವಘಡಕ್ಕೆ ಸಿಲುಕಿದ್ದಾಗ ಶಾಲಾ ಬಾಲಕನೊಬ್ಬ ಸಮಯ ಪ್ರಜ್ಞೆ ಮೆರೆದಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ನರಿಕೊಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ತಯಾರಿಸಲು ಅಡುಗೆ ಸಿಬ್ಬಂದಿ ಪೂರ್ಣಿಮಾ ತೆಂಗಿನಕಾಯಿ ತುರಿತಾ ಇದ್ರು. ಆದರೆ ಆಕಸ್ಮಿಕವಾಗಿ ತೆಂಗಿನಕಾಯಿ ತುರಿಯುವ ವಿದ್ಯುತ್ ಚಾಲಿತ ಯಂತ್ರಕ್ಕೆ ಸಿಬ್ಬಂದಿಯ ಕೈಬೆರಳು ಸಿಲುಕಿಕೊಂಡಿದೆ. ತಕ್ಷಣವೇ ಅಡುಗೆ ಸಿಬ್ಬಂದಿ ಪೂರ್ಣಿಮಾರ ಕಿರುಚಾಟ ಕೇಳಿ ಓಡಿ ಬಂದ 5ನೇ ತರಗತಿ ಬಾಲಕ ಮನ್ವಿತ್ ಅಪಾಯವನ್ನರಿತು ವಿದ್ಯುತ್ ಸ್ವಿಚ್ ಆಫ್ ಮಾಡಿದ್ದಾನೆ. ವಿದ್ಯಾರ್ಥಿಯ ಸಮಯ ಪ್ರಜ್ಞೆಯಿಂದ ಪೂರ್ಣಿಮಾ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ.